ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ನೀವು ನೋಡ್ತಿದ್ದೀರಾ ದಿವ್ಯಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನನ್ನ ಮಗಳು ಇವಾಗ ತಾನೇ ಸ್ಕೂಲಿಂದ ಬಂದಳು. ನಾನು ಯಾಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಮಕ್ಕಳು ಆರೋಗ್ಯವಾಗಿರೋದೇ ಎಲ್ಲ ತಂದೆ ತಾಯಿಗೂ ಮುಖ್ಯ ಆಗಿರುತ್ತೆ. ಈ ಬೇಸಿಗೆ ಟೈಮಲ್ಲಿ ಬೇರೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೂ ಹುಷಾರು ತಪ್ತಾನೆ ಇರ್ತಾರೆ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಸ್ಕೂಲಿಗೆ ನೀರು ಹಾಕಿ ಕಳಿಸ್ತೀವಿ ಬಾಟಲ್ಗೆ. ಆದರೆ ನಾವು ಎಷ್ಟು ಹೇಳಿದ್ರೂ ಮಕ್ಕಳು ಆ ನೀರನ್ನ ಕುಡ್ಕೊಬರಲ್ಲ. ಸ್ಕೂಲಲ್ಲಿ ಇವಾಗ 3:30 ಆಗಿದೆ, ಮನೆಗೆ ಬಂದಿದ್ದಾಳೆ. ಬಾಟಲ್ ತುಂಬ ನೀರು ಹಂಗೆ ಇದೆ. ಒಂದು ಅರ್ಧ ಬಾಟಲ್ ನೀರು ಖಾಲಿ ಮಾಡಿಲ್ಲ, ಅಷ್ಟು ಚಿಕ್ಕ ಬಾಟಲಲ್ಲಿ. ಇವಾಗಂತೂ ಎಷ್ಟು ಬೇಸಿಗೆ ಇದೆ, ಬಿಸಿಲಿದೆ, ನೀರೇ ಕುಡಿಲಿಲ್ಲ ಅಂದರೆ ಬಾಡಿ ತುಂಬ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೋಬೇಕು. ಮಕ್ಳಿಗೆ ಎಷ್ಟು ಹೇಳಿದ್ರೂ ಕೇಳಲ್ಲ, ಅವ್ರು ಮಾಡಿದ್ದೇ ಮಾಡ್ತಾರೆ. ನಾನು ಅದಕ್ಕೋಸ್ಕರ ಅವ್ಳು ಬಂದ ತಕ್ಷಣ ನಿಂಬೆಹಣ್ಣು ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೆ, ಕುಡಿ ಅಂತ ಕೊಟ್ಟಿದ್ದೀನಿ. ನನ್ನ ಮುಂದೆನೇ ಒಂದು ವಾಟರ್ ಬಾಟಲಲ್ಲಿ ನೀರು ಎಷ್ಟು ಮುಗಿಸ್ಕೊಂಡಿರ್ತಾಳೋ ಅದನ್ನೆಲ್ಲ ಖಾಲಿ ಮಾಡೋಕ್ಕೆ ಕೊಟ್ಟಿರ್ತೀನಿ. ನನ್ನ ಮುಂದೆ ಅವೆಲ್ಲ ಕುಡಿಬೇಕು. ಸ್ಕೂಲಿಂದ ಬಂದ ತಕ್ಷಣ ಲಂಚ್ ಬ್ಯಾಗ್ ಚೆಕ್ ಮಾಡ್ತೀನಿ. ಫ್ರೂಟ್ಸ್ ಹಾಕಿದ್ರು ತಿನ್ನಲ್ಲ, ಹಂಗೆ ತೊಗೊಂಬಂದಿರ್ತಾಳೆ. ವಾಟರ್ ಬಾಟ್ಲು ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ಅಲ್ಲಿ ವಾಟರ್ ಬಾಟ್ಲಲ್ಲಿ ಎಷ್ಟು ನೀರು ಇರ್ತಾವೋ ಅಷ್ಟು ಪೂರ್ತಿ ಕುಡಿಸ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್, ಏನಾದರೂ ಒಂದು ಎಳ್ನೀರು, ನಿಂಬೆಹಣ್ಣು ಜ್ಯೂಸು ಏನು ಅವೈಲೇಬಲ್ ಇಟ್ಟಿರುತ್ತೋ ಅದನ್ನು ಮಾಡಿಕೊಡ್ಬೇಕು. ಆದಷ್ಟು ಸ್ವಲ್ಪ ಎಲ್ಲ ತಂದೆ ತಾಯಿನೂ ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.